ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಯಳಿಯೂರು. ಇಂದು ನಾನು 7ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕ ಪಾಠದಲ್ಲಿ ಒಂದು ಪದ್ಯವನ್ನು ಇಟ್ಟಿದ್ದಾರೆ. ಆ ಪದ್ಯದ ಹೆಸರು ಗೊಂಬೆ ಕಲಿಸುವ ನೀತಿ. ಗೊಂಬೆ ಕಲಿಸುವ ನೀತಿ. ಇದನ್ನ ಬರೆದಿರ್ತಕ್ಕಂಥವರು ಚಿ ಉದಯಶಂಕರ್. ಚಿ ಉದಯಶಂಕರ್ ಅವರ ಒಂದು ಪರಿಚಯವನ್ನ ನಾನು ಮಾಡಿಕೊಡ್ತೀನಿ. ಆಮೇಲೆ ಈಗ ಈ ಪದ್ಯವನ್ನು ನಾನು ರಾಗವಾಗಿ ಹಾಡ್ತೀನಿ. ಈ ಗೊಂಬೆ ಕಲಿಸುವ ನೀತಿ, ಯಾಕೆ ಈ ಶೀರ್ಷಿಕೆಯನ್ನ ಈ ಪದ್ಯಕ್ಕೆ ಇಟ್ಟಿದ್ದಾರೆ? ನಾವು ಏನೆಲ್ಲಾ ರೀತಿಯಲ್ಲಿ ಕಲಿತಾ ಇದ್ದೀವಿ, ಅನೇಕ ರೀತಿಯ ಕಲಿಕೆ ನಮಗೆ ಹುಟ್ಟಿನಿಂದ ಇಲ್ಲಿಯವರೆಗೂ ಆಗ್ತಾ ಇದೆ. ಆದ್ರೆ ಕವಿ ಉದಯಶಂಕರ್ ಅವರು ಗೊಂಬೆಯಿಂದ ಕಲೀರಿ, ಮಾನವನ ಜೀವನವನ್ನ ಒಂದು ಗೊಂಬೆಗೆ ಹೋಲಿಸಿದ್ದಾರೆ. ಗೊಂಬೆಯ ಮೂಲಕ ಕಲಿಕೆ ಇಲ್ಲಿ ಆಗ್ಬೇಕು ಅಂತಕ್ಕಂಥ ಒಂದು ಭಾವನೆಯನ್ನ ಈ ಪದ್ಯದಲ್ಲಿ ಕವಿ ತುಂಬಿದ್ದಾರೆ ಅಂತ ಹೇಳ್ತಾರೆ. ಈ ಪದ್ಯವನ್ನು ನಾನು ಮೊದಲು ಸಾರಿ ರಾಗವಾಗಿ ಹಾಡ್ತೀನಿ, ಅನಂತರ ನೀವು ಹಾಡ್ಬೇಕು. ರೆಡಿದಿರಲ್ಲ ಹಾಡಕ್ಕೆ? ಹಾಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಮಕ್ಕಳೇ, ಇಲ್ಲಿ ಗೊಂಬೆಗಳನ್ನು ಇಟ್ಟಿದ್ದೀನಿ. ಅನಂತರ ಪರಿಚಯವನ್ನ ಮಾಡಿಕೊಡ್ತೀನಿ ನಾನು. ಗೊಂಬೆ ಹೇಗೆ ನಾವು ಆಡಿಸಿದ್ರೆ ಆಡುತ್ತೆ, ಆಡಲಿಲ್ಲ ಅಂದ್ರೆ ಹಾಗೆ ಇರು. ಹೌದಲ್ಲ ಮಕ್ಕಳೇ? ಅದರ ಕಥೆ ಏನು, ಅದರ ಹಿನ್ನೆಲೆ ಏನು ಅಂತಕ್ಕಂಥ ನಮಗೂ ಒಳ್ಳೊಳ್ಳೆಯ ಗೊಂಬೆಗಳನ್ನ ತಂದು ಇಲ್ಲಿ ಇಟ್ಟಿದ್ದಾರೆ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಬರಲಿ ಕಿರಿಯರೇ ಬರಲಿ ಭೇದ ತೋರದು. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವೋ ಸುಖವೋ ಅಳುಕದೆ ಹಾಡಿ ತೂಗುತ್ತಿರುವುದು, ಗೊಂಬೆ ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು. ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ಮೈಯನ್ನು ಹಿಂಡಿ ನೊಂದರೆ ಕಬ್ಬು ಸಿಹಿಯ ಕೊಡುವುದು. ತೇಯುತ್ತಲಿದ್ದರೆ ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು, ದೀಪ ಬೆಳಕ ತರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸುವ ಆತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವ ತುಂಬಿ ಕುಣಿಸಿ ನಲಿಸಿದೆ. ಆಡಿಸುವ ಆತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರೆ ಗೊಂಬೆಯ ಕಥೆಯು ಕೊನೆಯಾಗುವುದೇ, ಕೊನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಮಕ್ಕಳೇ, ಶ್ರೀ ಉದಯಶಂಕರ್ ಅವರು ಅವರ
ಪೂರ್ತಿ ಜೀವನ ಚರಿತ್ರೆಯ ಒಂದು ಸ್ವಲ್ಪ ವಿಚಾರವನ್ನು ನಾನು ಪದ್ಯ ಆದ ನಂತರ ನಿಮಗೆ ಹೇಳ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಈ ತರ ಕವಿತೆಯನ್ನ ಬರೆದಿದ್ದಾರೆ ಅಂದ್ರೆ ಅವರಿಗೆ ನಮ್ಮೆಲ್ಲರ ಕಡೆ ಒಂದು ಶಬಾಷ್ ಚಪ್ಪಳೆ ಬರಲಿ. ಜಿ ಉದಯಶಂಕರ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಜಿ ಉದಯಶಂಕರ್ ಅವರು ಚಿಕ್ಕನಹಳ್ಳಿಯಲ್ಲಿ ಹುಟ್ಟುತ್ತಾರೆ. ಚಿಕ್ಕನಹಳ್ಳಿ, ಹೊಳೆನರಸೀಪುರ ತಾಲೂಕಿನಲ್ಲಿ ಚಿಕ್ಕನಹಳ್ಳಿ ಅಂತ ಅಲ್ಲಿ ಹುಟ್ಟುತ್ತಾರೆ. ತಂದೆ ಸದಾಶಿವಯ್ಯ. ಅವರು 1934 ಫೆಬ್ರವರಿ 18ರಂದು ಜನಿಸ್ತಾರೆ ಹೊಳೆನರಸೀಪುರದಲ್ಲಿ. ಸುಮಾರು 4000 ಚಲನಚಿತ್ರ ಗೀತೆಗಳನ್ನ ಬರೆದಿದ್ದಾರೆ. 4000 ಹಾಡುಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬರೆದಿದ್ದಾರೆ. 88 ಚಲನಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆದಿದ್ದಾರೆ. ಅವರ ಒಂದು ಸಾಧನೆ ಅಮೋಘ, ಅನನ್ಯ, ಅಗಣಿತ ಅಂತ ಹೇಳ್ತೀನಿ. ಎಲ್ಲ ರಸದೌತಣ ತರ ಇದ್ದಾವೆ. ರಸದೌತಣ ತರ ಈ ಹಾಡಲ್ಲಿರ್ತಕ್ಕಂಥ ಒಂದು ಸಾರಾಂಶವನ್ನು ನೋಡಿದರೆ ಅವರ ಭಾವನೆ ಹೇಗಿತ್ತು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಜಿ ಉದಯಶಂಕರ್ ಅವರು ಅಮೋಘವಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತ ನಾನಂತೂ ಹೇಳ್ತೀನಿ. ಇವರು 1934 ಫೆಬ್ರವರಿ 18ರಂದು ಹೊಳೆನರಸೀಪುರದಲ್ಲಿ ಜನಿಸ್ತಾರೆ. 4000 ಗೀತೆಗಳನ್ನ ರಚನೆ ಮಾಡಿದ್ದಾರೆ. ಅನಂತರ ಇವರು ಎಳೆಯ ದಿನಗಳಿಂದಲೇ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟಿರ್ತಕ್ಕಂಥವರು. ಸಂತ ತುಕಾರಾಮ್ ಸಿನಿಮಾದ ಮೂಲಕ ಅವರ ಸಾಹಿತ್ಯ ಕೃಷಿ ಅಂದ್ರೆ ಸಾಹಿತ್ಯ ಬೇಸಾಯ ಅಂತ ಕರಿತೀವಿ, ಅದನ್ನ ಪ್ರಾರಂಭ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ ಸುಮಾರು 400ಕ್ಕೂ ಹೆಚ್ಚು ಗೀತೆಗಳನ್ನು ಇವರು ಬರೆದಿದ್ದಾರೆ. ಅನಂತರ ಉದಯಶಂಕರ್ ರಾಜ್ಕುಮಾರ್ ಅವರ ಜೊತೆ ಸಹನಟರಾಗಿ ಅಭಿನಯ ಮಾಡಿದ್ದಾರೆ. ಅನಂತರ 88 ಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆದಿದ್ದಾರೆ. ಅವರು ಅನೇಕ ಗೀತೆಗಳನ್ನ ಬರೆದಿದ್ದಾರೆ. ಕೆಲವೊಂದು ಗೀತೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಏನಿ ಸ್ನೇಹ ಸಂಬಂಧ, ಎಲ್ಲಿಹುದೋ ಈ ಅನುಬಂಧ. ಮಕ್ಕಳೇ, ಹಳೆಯ ಗೀತೆಗಳನ್ನ ಕೇಳ್ತಾ ಹೋದಾಗ ಆ ಹಾಡುಗಳನ್ನ ನೀವು ಒಂದ್ಸರಿ ಕೇಳಿ. ಸಾಧ್ಯವಾದರೆ ಆ ಎಲ್ಲ ಹಾಡುಗಳನ್ನು ನಿಮ್ಗೆ ಹಾಕಿ ನಾನು ತೋರಿಸ್ತೀನಿ. ಅನಂತರ ಬಾಡಿ ಹೋದ ಬಳ್ಳಿಯಿಂದ ಓ ಹರಳವಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಒಮ್ಮಿ ಬರುವುದೇ. ವಾ, ಎಂತಹ ಹಾಡು ಗೊತ್ತಾ! ಸಂಪೂರ್ಣ ಹಾಡನ್ನು ನಾನು ಮತ್ತೆ ಬೇರೆ ಪಿರಿಯಡಲ್ಲಿ ಹಾಡು ತೋರಿಸ್ತೀನಿ. ಕಸ್ತೂರಿ ನಿವಾಸ ಅಂತಕ್ಕಂಥ ಫಿಲಂ ಬಹಳ ಅಮೋಘವಾಗಿರ್ತಕ್ಕಂಥ ಒಂದು ಚಲನಚಿತ್ರ ಅಂತ ನಾನು ಭಾವಿಸ್ತೀನಿ. ಹುಟ್ಟಿದ ಮನುಷ್ಯ ಪ್ರತಿಯೊಬ್ಬರು ಸಹ ಕಸ್ತೂರಿ ನಿವಾಸ ಫಿಲಂ ಅನ್ನು ನೋಡಲೇಬೇಕು. ಜೀವನ ಅಂದ್ರೇನು ಅಂತಕ್ಕಂಥದ್ದು ಅದರಲ್ಲಿ ತುಂಬಿದೆ. ಅಂತಹ ಚಲನಚಿತ್ರಕ್ಕೆ ಇವರು ಚಿತ್ರಗೀತೆಯನ್ನ ಬರೆದಿದ್ದಾರೆ. ಆಮೇಲೆ ಇನ್ನೊಂದು ಹಾಡು, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನಾನಮ್ಮ, ಪಯಣಿಗನಾನಮ್ಮ, ಪ್ರೀತಿಯ ತೀರವ ಸೇರುವುದೊಂದೇ, ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ, ಬಾಳಿನ ಗುರಿಯಮ್ಮ ಅಂತಕ್ಕಂಥ ಹಾಡು. ಅನಂತರ ಇನ್ಯಾವ ಹಾಡು ಬರೆದಿದ್ದಾರೆ ಅಂದ್ರೆ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಕಮನ್ ಕಮನ್ ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನ ಹೇಳೋದಿಲ್ಲ, ಅರೆ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ, ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಕಮನ್ ಕಮನ್ ಮುಂದೆ ಬನ್ನಿ, ಮುಂದೆ ಬನ್ನಿ, ಕಮನ್ ಕಮನ್ ಮುಂದೆ ಬನ್ನಿ, ಟಿಕೆಟ್ ಟಿಕೆಟ್ ಕಮನ್ ಕಮನ್ ಟಿಕೆಟ್ ಟಿಕೆಟ್. ಕಮಲ ಹಾಸನ್ ಚಲನಚಿತ್ರ ಇದು. ಆ ಒಂದು ಬಸ್ ಕಂಡಕ್ಟರ್ ಆಗಿರ್ತಾರೆ ಅವರು. ಈ ಹಾಡನ್ನ ನಾನು ಚಿಕ್ಕವಳಾಗಿದ್ದಾಗ ಕೇಳಿದ್ದೆ. ಯಾರು ಬರೆದವ್ರೆ, ಎಲ್ಲಿ ಬರೆದವ್ರೆ, ಯಾವ ಒಂದು ಅರಿವು ನನಗೆ ಚಿಕ್ಕವಳಾದಾಗ ಇರಲಿಲ್ಲ. ಆದ್ರೆ ಈಗ ಯಾವ ಕವನವನ್ನು ಬಿಡೋದಿಲ್ಲ, ಅದನ್ನು ವಿಮರ್ಶೆ ಮಾಡ್ತೀನಿ, ಅದನ್ನು ಆಡ್ತೀನಿ. ಯಾಕೆ ಬರೆದಿದ್ದಾರೆ, ಹೇಗೆ ಬರೆದಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ತಿಳಿಯುವ ಶಕ್ತಿ ಈಗ ನಮಗಿದೆ. ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಮಕ್ಕಳಿಗೆ. ಅರ್ಥ ಆಯ್ತಲ್ಲ? ಇನ್ಯಾವ ಬರೆದಿದ್ದಾರೆ ಮುಂತಾದ ಹಲವು ಗೀತೆಗಳನ್ನು ಜಿ ಉದಯಶಂಕರ್ ಅವರು ಬರೆದಿದ್ದಾರೆ.
ಕುಲಗೌರವ, ನಾಗರ ಹಾವು, ಜೀವನ ಚೈತ್ರ, ಪ್ರೇಮದ ಕಾಣಿಕೆ, ಆನಂದ್ ಮುಂತಾದ ಚಲನಚಿತ್ರಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ತಮ್ಮ 59ನೇ ವಯಸ್ಸಿನಲ್ಲಿ 1993 ಜುಲೈ 3ರಂದು ಜಿ ಉದಯಶಂಕರ್ ಅವರು ದೈವಾಧೀನರಾದರು. ಮಕ್ಕಳೇ, ದೈವಾಧೀನರಾದ್ರೇನು? ತೀರಿಕೊಂಡರು, ಸತ್ತು ಹೋದರು ಅಂತಕ್ಕಂಥದ್ದು. ಇವರು ಮೂಲತಃ ಹೇಳ್ಬೇಕಂದ್ರೆ ಇವರ ತಂದೆನೂ ಸಿನಿಮಾದಲ್ಲಿ ಕೃಷಿ ಮಾಡಿರ್ತಕ್ಕಂಥವ್ರು, ಇವ್ರ ತಾತನು ಸಿನಿಮಾದಲ್ಲಿ ಕೃಷಿ ಮಾಡಿರ್ತಕ್ಕಂಥ, ಕೃಷಿಯಿಂದ ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಅದು ಹುಟ್ಟು ಗುಣಗಳಲ್ಲಿ ಬಂದಿದೆ ಅಂತ ನಾನಂತ ಹೇಳ್ತೀನಿ. ಹುಟ್ಟು ಗುಣ, ಈಗ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅವ್ರ ಮಕ್ಕಳು, ಅವರ ಮೊಮ್ಮಕ್ಕಳು ಸಹ ಪಾತ್ರಾಭಿನಯವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಜಿ ಉದಯಶಂಕರ್ ಅವರು, ಇವ್ರ ಮಗ ಗುರುದತ್ತು ಅಂತ ಒಬ್ಬರಿದ್ದಾರೆ. ಆ ಗುರುದತ್ತು ಸಹ ಈಗ ಚಲನಚಿತ್ರಗಳಲ್ಲಿ ತುಂಬಾ ಚಲನಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅಂತ ಹೇಳ್ತಾ ನಾನು ಹಾಡನ್ನು ನಿಮಗೆ ವಿಮರ್ಶೆ ಮಾಡಿ ಹೇಳ್ಬೇಕಂತ ಹೊರಟಿದ್ದೀನಿ. ಮಕ್ಕಳೇ, ಯಾಕೆ ಬರೆದಿದ್ದಾರೆ? ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಮಕ್ಕಳೇ, ಒಂದು ಗೊಂಬೆಯನ್ನ ಇಟ್ಟಿದ್ದೀರಿ, ನೀನು ಹೇಗೆ ಆಡ್ಸೋದನ್ನ, ಹೇಗೆ ಆಡ್ಸು, ಅದು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು. ಜಿ ಉದಯಶಂಕರ್ ಅವರು ಯಾತಕ್ಕೋಸ್ಕರ ಈ ಕವನವನ್ನ ಬರೆದಿದ್ದಾರೆ ಅಂದ್ರೆ, ಇದು ಮಾನವನ ಜನ್ಮಕ್ಕೆ ಹತ್ತಿರವಾಗಿದೆ. ಏ ಮಾನವ, ನೀನು ಹುಟ್ಟಿದೀಯ, ಹುಟ್ಟಿದ ಮೇಲೆ ಅನೇಕ ಕಷ್ಟಗಳು, ಸುಖಗಳು, ದುಃಖ, ದುಮ್ಮಾನಗಳು, ನೋವು, ನಲಿವುಗಳು ಬರ್ತಾ ಇದ್ದೀವಿ. ಏನೇ ಬರಲಿ ಗೊಂಬೆ ತರ ಇರ್ಬೇಕು ನೀನು. ಗೊಂಬೆ ಹೇಗಿರುತ್ತೆ? ನೀನು ಏನನ ಮಾಡು, ಒಳ್ಳೆಯಾಡ್ಸು, ಏನೇ ಮಾಡೋದೇನ ಮಾಡುತ್ತಾ, ಅಳುತ್ತಾ, ಆಡಲ್ಲ ಗೊತ್ತಾ ಇಲ್ಲ. ಆದ್ರಿಂದ ನಾನು ಅದೇ ತರ